ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ್ಯಾರ ರಸ್ತೆ ಏನು ನಾವು ಇವತ್ತಿನ ದಿವಸ SMK ತಂಡದ ಏನು ಇವತ್ತು 10/11/2025 ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಒಂದು ಶಾಂತಯುತ ಪ್ರತಿಭಟನೆಯನ್ನು ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನು ಆಯೋಜನೆಗೊಂಡು ಇವತ್ತಿನ ದಿವಸ ಪರ್ಮಿಷನ್ ಸಿಕ್ಕಿದೆ. ಆ ಪರ್ಮಿಷನ್ನಲ್ಲಿ ಎಲ್ಲ ನಮ್ಮ ನಾಡಿನ ಸಮಸ್ತ ಗುತ್ತಿಗೆದಾರರು ಸಕಾಲಕ್ಕೆ ಆಗಮಿಸಿ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಏನು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ತೊಂದರೆ ಆಗ್ತಾ ಇದೆ ಹಾಗೂ ಎಲ್ಲ ಗ್ರಾಹಕರು ಸಹ ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಆಗಮಿಸಬೇಕು ಅಂತ ತಮ್ಮ ಗ್ರಾಹಕರಲ್ಲೂ ಸಹ ಮನವಿ ಮಾಡ್ಕೊಂತೀವಿ. ಹಾಗೂ ಎಲ್ಲ ನಮ್ಮ ಸಂಘದವರು ಇಂಡಸ್ಟ್ರಿಯಲ್ ಗುತ್ತಿಗೆದಾರರ ಸಂಘ, ಕನ್ನಡ ಪರ ಸಂಘ ಹಾಗೂ ಕಾಶ್ಯ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ಇರತಕ್ಕಂಥ ಎಲ್ಲ ಕೈಗಾರಿಕಾ ಸಂಘಗಳು ಈ ಪ್ರತಿಭಟನೆಗೆ ಆಗಮಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಈ ಪ್ರತಿಭಟನೆಯಲ್ಲಿ ಯಾವ್ಯಾವ ವಿಚಾರದ ಬಗ್ಗೆ ನಾವು ಇವತ್ತು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೀವಿ, ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಇದ್ದೀವಿ. ಮೊದಲನೇದಾಗಿ ಏನು ಇವತ್ತು 4,25,000 ಮನೆಗಳಿಗೆ ವಿದ್ಯುತ್ ಕೊಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಇವತ್ತಿನ ದಿವಸ ಮನುಷ್ಯನಿಗೆ ಬೇಕಾಗಿರೋದು ನೀರು, ಗಾಳಿ, ಬೆಳಕು. ಇದನ್ನ ಯಾವುದನ್ನ 9 ತಿಂಗಳಿಂದ 4/4/2025 ಈಚೆಗೆ ಯಾವ್ಯಾವ ವರ್ಕ್ ಆರ್ಡರ್ ಆಗಿದ್ದಾವೆ, ವರ್ಕ್ ಆರ್ಡರ್ ಆಗಿ ಹಣ ತುಂಬಿದ್ರು ಸಹ ಇವು 4,25,000 ಮನೆಗಳಿಗೆ ಇವತ್ತಿನ ದಿವಸ ವಿದ್ಯುತ್ ಸಂಪರ್ಕ ಕಲ್ಪಿಸಲು ಆಗ್ತಾ ಇಲ್ಲ. ಇವರು ಸಹ ಕೊಡ್ತಾ ಇಲ್ಲ. ಎಲ್ಲ ನೊಂದ ಗುತ್ತಿಗೆದಾರರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದೆಲ್ಲ ನೋವಾಗಿರೋದು ಎಲ್ಲ ನಮ್ಮ ಬಡ ವಿದ್ಯುತ್ ಗುತ್ತಿಗೆದಾರರು ರಾಜ್ಯಾದ್ಯಂತ ಇರತಕ್ಕಂಥವರು ಇವತ್ತಿನ ದಿವಸ 5 ಲಕ್ಷ ತುಂಡು ಗುತ್ತಿಗೆ ಕೊಡಬೇಕು ಅಂತ ನಾವು ನಮ್ಮ SMK ಅವರು ಇದ್ದಾಗ 2018 ಹೋರಾಟ ಮಾಡ್ಕೊಂಡ್ ಬಂದು ಆ ಹೋರಾಟದ ಪ್ರತಿಫಲ ಇನ್ನೂ ತಕ ಈ ನಮ್ಮ ಘನ ಸರ್ಕಾರ ಇರ್ಬೋದು, ನಮ್ಮ ಯಾವ ಎಸ್ಕಾಮ್ಸ್, ಬೆಸ್ಕಾಂ, ಚೆಸ್ಕಾಂ, ಎಸ್ಕಾಂ, ಅಣೆಸ್ಕಾಂ ಎಲ್ಲ ಸಂಸ್ಥೆಗಳು ಇವತ್ತಿನ ದಿವಸ ಅದನ್ನ ಅನುಷ್ಠಾನಕ್ಕೆ ತರಲಿಲ್ಲ. ಸರ್ಕಾರ ಆದೇಶನೂ ಇದ್ರೂ ಸಹ ಇವರು ಅದನ್ನ ಅನುಷ್ಠಾನ ತಂದು ಕೊಟ್ಟಿದ್ರೆ ಆಗಿದ್ರೆ ನಮ್ಮ ಗುತ್ತಿಗೆದಾರರಿಗೆ, ಸುಮಾರು ಬಡ ಗುತ್ತಿಗೆದಾರರು ಹಳ್ಳಿಗಾಡಿನಂತ ಇರತಕ್ಕಂಥವ್ರು ಜೀವನ ನಡೆಸಕ್ಕೆ ಆಗ್ತಾ ಇತ್ತು. ಅದನ್ನೂ ಸಹ ಮಾಡ್ತಾ ಇಲ್ಲ. ಅದಕ್ಕೂ ಸಹ ನಾವು ಇವಾಗ ಪ್ರತಿಭಟನೆ, ಶಾಂತಯುತ ಪ್ರತಿಭಟನೆಯನ್ನು 10/11/2025 ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಾವೇನು ಸ್ಟ್ರೈಕ್ ಮಾಡಬೇಕು ಅಂತ ಎಲ್ಲ ನಮ್ಮ ನೊಂದ SMK ತಂಡದ ಗುತ್ತಿಗೆದಾರರು ಹಾಗೂ ಎಲ್ಲ ನಮ್ಮ ಗ್ರಾಹಕರಿಗೂ ಈ ಪ್ರತಿಭಟನೆಗೆ ಕರೆ ನೀಡಿದ್ದೀವಿ. ಈ ಕರೆಗೆ ಇನ್ನೂ ಹಲವು ಗುತ್ತಿಗೆದಾರರಿಗೆ ಬಹಳ ನ್ಯೂನತೆ ಇದ್ದಾವೆ. ಏನು ಇವತ್ತಿನ ದಿವಸ ಸರ್ಕಾರ ನಮ್ಮ ಏನು ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸ್ ರಿನ್ಯೂವಲ್ಗೆ ಏನು ಇವತ್ತು ಒಂದಿದ್ದಿದ್ದು 3,000 ರೂಪಾಯಿ ಇದ್ದಿದ್ದ 10,000 ರೂಪಾಯಿಗೆ ತಂದಿದ್ದಾರೆ. ಅದ್ರ ಬಗ್ಗೆನೂ ನಾವು ಸಹ ಹೋರಾಟ ಮಾಡಬೇಕು. ಅದೇ ರೀತಿ ನಮ್ಮ ಏನು ಇವತ್ತು ಗ್ರಾಹಕರಿಂದಲೇ ಇವತ್ತಿನ ದಿವಸ ಎಲ್ಲ ನಮ್ಮ ಆಲ್ ಎಸ್ಕಾಮ್ಸ್ ನಡೀತಾ ಇರೋದು. ಗ್ರಾಹಕರಿಗೆ ಒಂದೇ ತರದ ಹೊರೆ. ಇವತ್ತಿನ ದಿವಸ ಸಾಲ ಸೋಲ ಮಾಡಿ ಇವತ್ತು ಲೋನ್ ತಗೊಂಡು ಮನೆ ಕಟ್ಟಿದ್ದಾರೆ. ಅವ್ರಿಗೂ ಸಹ ನಾವು ವಿದ್ಯುತ್ ಸಂಪರ್ಕ ಕೊಡ್ಸಕ್ ಆಗ್ತಾ ಇಲ್ಲ. ನಾವು ಸಹ ಒಂದು ವಿದ್ಯುತ್ ಗುತ್ತಿಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಎಲ್ಲ ನಮ್ಮ ಗುತ್ತಿಗೆದಾರರು ಇವತ್ತಿನ ದಿವಸ ಕೂಲಿ ಕೆಲಸ, ಹೋಟ್ಲಲ್ಲಿ ಡ್ರೈವಿಂಗ್ ಕೆಲಸ ಹೋಗಕ್ಕಂತ ಕೆಲಸ ಬಂದಿದೆ. ಅದೇ ರೀತಿ ನಾವು ಇವತ್ತು ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ವಿ. ನಮ್ಮ ಈ ಶಾಂತಯುತ ಪ್ರತಿಭಟನೆಗೆ ತಾವೆಲ್ಲ ಆಗಮಿಸಿ ನಮ್ಮ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಕುಂದುಕೊರತೆಗಳು, ಅನಿಸಿಕೆಗಳನ್ನು ಆ ಮುಖಾಂತರ ಹೇಳ್ಕೊಂಡಾಗ ಮಾತ್ರ ನಮ್ಮ ಗುತ್ತಿಗೆದಾರರಿಗೆ ಒಂದು ನ್ಯಾಯ ಸಿಗುತ್ತೆ ಸರ್ಕಾರದ ಲೆವೆಲ್ ಅಂತ ಕೇಳ್ಕಂತ ನನ್ನ 2 ಮಾತು ನಮ್ಮ ಗುತ್ತಿಗೆದಾರರಿಗೆ ತಿಳಿಸ್ತಾ ಇದ್ದೀನಿ. ಹಾಗೂ ಗ್ರಾಹಕರಿಗೂ ಸಹ ಈ ವಿಚಾರವಾಗಿ ತಿಳಿಸ್ತಾ ಇದ್ದೀನಿ. ದಯಮಾಡಿ ಎಲ್ಲ ಗ್ರಾಹಕರು ಹಾಗೂ ವಿದ್ಯುತ್ ಗುತ್ತಿಗೆದಾರರು ಪಾಲ್ಗೊಂಡು ಆ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ತೀರಾ ಅಂತ ನಂಬಿದ್ದೇನೆ. ಜೈ ಹಿಂದ್, ಜೈ KSLECA. ಪ್ರತಿಭಟನೆ ನಡೆಯುವ ಸ್ಥಳ ಫ್ರೀಡಂ ಪಾರ್ಕ್. ಇಲ್ಲಿ ನಮ್ಮ ಹಳೆ ಎಲ್ಲ ನನ್ನ ಆತ್ಮೀಯ ಗುತ್ತಿಗೆದಾರರು ಹಾಗೂ ಎಲ್ಲ ಗ್ರಾಹಕರು ಹಾಗೂ ಇಂಡಸ್ಟ್ರಿಯಲಿಸ್ಟ್ ಕೈಗಾರಿಕೋದ್ಯಮಿಗಳು ಸರಿಯಾಗಿ 10/11/2025 ಏನ್ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಏನ್ ಶಾಂತಿಯುತ ಪ್ರತಿಭಟನೆ ನಡೀತಿದೆ ಆ ಪ್ರತಿಭಟನೆಗೆ ಎಲ್ಲರೂ ಪಾಲ್ಗೊಂಡು ಆ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಅಹವಾಲುಗಳನ್ನು ತಿಳಿಸಬೇಕು. ಅದೇ ರೀತಿ ನಮ್ಮ SMK ತಂಡದ ನಮ್ಮ ಜಿ ರುದ್ರೇಶು, ನಮ್ಮ ರಮೇಶು
ಅವೆಲ್ಲ ನಮ್ಮ ಏನ್ ನಾಯಕರಿದ್ದಾರೆ SNK ತಂಡದಲ್ಲಿ ಅವರ SNK ಅವರ ಸುಪುತ್ರರು ಸಹ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಪ್ರತಿಭಟನೆಗೆ ನೀವೆಲ್ಲ ಬರ್ತೀರಾ ಅಂತ ನಾವು ಖಂಡಿತವಾಗಲೂ ಕಾಯ್ತಾ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ತಮ್ಮ ಏನು ತೊಂದರೆ ಇದೆ ಆ ತೊಂದರೆನ ಸರ್ಕಾರದ ಲೆವೆಲ್ಗೆ ಇದನ್ನ ಮುಟ್ಟುವಂತ ಕೆಲಸನ ನೀವೆಲ್ಲ ಮಾಡ್ತೀರಾ ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಜೈ ಹಿಂದ್, ಜೈ KSLDC. ಆತ್ಮೀಯ ಗುತ್ತಿಗೆದಾರರು ಮತ್ತು ಗ್ರಾಹಕರಲ್ಲಿ ವಿನಂತಿಸುವುದೇನೆಂದ್ರೆ, ದಿನಾಂಕ 10/11/2025 ಫ್ರೀಡಂ ಪಾರ್ಕ್ನಲ್ಲಿ ಒಂದು ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲಾ ಗ್ರಾಹಕರು ಮತ್ತು ಗುತ್ತಿಗೆದಾರರು 10:00 ಕರೆಕ್ಟಾಗಿ ಸೇರಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಜೈ KSLDC, ಜೈ ಕರ್ನಾಟಕ.